ಆಗೋದಂತ ಕೆಲಸ. ಇಲ್ಲಿ ಬೆಂಕಿ ಹಚ್ಚಬೇಕು ಅಂತ ಬೆಂಕಿ ಹಚ್ಚಬೇಕು ಅಂದರೆ ಜನ ಎದ್ದೇಳ್ಬೇಕು, ರೈತರು ಎದ್ದೇಳ್ಬೇಕು. ಅಂದ್ಬಿಟ್ಟು ಬೆಂಕಿ ಹಂಚಲಿ ಅಂತಂದ್ರೆ ಅದನ್ನು ಜನ ಎದ್ದೇಳ್ಬೇಕು. ಜನ ಎದ್ದು ಆಗ್ತಾ ಇದೆಯಪ್ಪ ಅಂದರೆ ನಾವು ಅಸೆಂಬ್ಲಿಯಲ್ಲಿ ಕೊಟ್ಟಿದ್ರೆ ರಾಜನಗರ ನಾವು ಜೋರಾಗಿ ಮಾಡ್ತೀವಿ ಅಂತ ಜೋರಾಗಿ ಈ ಸರಿ ಅದು ಮಾಡ್ತೀವಿ, ನಾವು ಮಾಡ್ತೀವಿ. ನೀವು ಅಷ್ಟು ಸ್ವಲ್ಪ ಹೋರಾಟಗಳೆಲ್ಲ ಮಾಡಿ. ನಾವು ಈಗ ಚೀರ ಮಾಡಿದ್ವಿ, ಹೋರಾಟ ಪಾದಯಾತ್ರೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಕಾರ್ಯಕರ್ತರು ಬಂದಿದ್ವಿ, ಬೆಂಗಳೂರು ಕೊಟ್ಟು ಭಾಳಷ್ಟು ಸಾಕಷ್ಟು ಸಮಸ್ಯೆಯಾಗಿ ಸರ್ ಕೇಳಿದ್ರು ನಿಮ್ಮ ಸರ್ಕಾರ ಇದ್ದಾಗೆಲ್ಲ ಕೆರೆಗಳಿಗೆ ನೀರು ಬಿಟ್ಟು ಬಂದಾಗ ಬಿಟ್ಟಿಲ್ಲ 2 ವರ್ಷ. ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಒಟ್ಟಾರೆ ಸಹ ನೀವು ಲೋಕಸಭಾ ಸದಸ್ಯರು ಕೂಡ ಹಾಕಿದೆ. ಈಗ ಏನಾಗ್ತದೆ, ಒಂದು ವಿಚಾರದಲ್ಲಿ ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಮಂಡ್ಯದಲ್ಲಿ ಭೇಟಿ ಮಾಡಿದ್ವಿ, ಚಾಮರಾಜನಗರದಲ್ಲಿ ನಮ್ಮ ಈ ಭಾಗದಲ್ಲಿ ಎಲ್ಲರೂ ಭೇಟಿ ಮಾಡಿದ್ವಿ, ಹೋಗ್ತಾ ಇದ್ದೀನಿ. ಈಗ ಅದಕ್ಕೆ ಬಂದವರೆ ಕಾರಣ. ಈಗ ನಮ್ಮ ಸಮಸ್ಯೆ ಇಲ್ಲ. ಈಗ ಕೇಂದ್ರದಿಂದ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡ್ತಾರೆ, ರೈತರು ಸರ್ಕಾರ ನಿಮಗೆ ಗೊತ್ತಲ್ಲ, ರಾಜ್ಯ ಸರ್ಕಾರ ಏನು ಬರ ಘೋಷಣೆ ಅನ್ನೋದು ಅದಾದ್ಮೇಲೆ ಕೇಂದ್ರ ಸರ್ಕಾರ ಬರ ಘೋಷಣೆ ಮಾಡೋಕ್ಕೆ ನಾವೀಗ ವಿರೋಧ ಪಕ್ಷದಲ್ಲಿ ಈಗ ನಮಗೆ ಇವತ್ತು ಅದೇ ಪ್ರೆಸಿಡೆಂಟ್ ಮಾಡಿದ್ದಾರೆ. ಬರ ಅಂತ ಘೋಷಣೆ ಮಾಡಲಿಕ್ಕೆ ನೀರಿನಲ್ಲಿ ಸಾಕಷ್ಟು ಸಮಸ್ಯೆ, ನೀರಿಲ್ಲ, ಕೆರೆ ಕಟ್ಟಲು ನೀರಿಲ್ಲ, ನಮಗೆ ಬರಬೇಕಾದ ಸರ್ಕಾರ ಘೋಷಣೆ ಮಾಡಲು ಆಗೋ ಗೊತ್ತಾಯಿಲ್ಲ. ಈ ಘೋಷಣೆ ಸಾಲ ಮನ್ನಾ ಆಗಬೇಕು ಅಂತ ಗೊತ್ತಾಯಿಲ್ಲ. ನಾವು ಮೊನ್ನೆ ₹50,000 ಬಡ್ಡಿ ಘೋಷಣೆ ಮಾಡಿದ್ದಾರೆ. ಬಟ್ ಹೇಳಿಕೆಯಾಗಿ ಉಳಿಬಾರ್ದು. ಸರ್ಕಾರದ ಒತ್ತಡದಲ್ಲಿ ಯಾವ ಮಟ್ಟದಲ್ಲಿ ಅದನ್ನು ಹೋರಾಟ ಮಾಡ್ತಿದ್ದಾರೆ ಲೋಕಸಭಾ ಸದಸ್ಯರು, ಯಾವ ಮಟ್ಟದಲ್ಲಿ ಫೈಟ್ ಮಾಡ್ತಿದ್ದಾರೆ ಲೋಕಸಭಾ ಸದಸ್ಯರು, ಕೇಂದ್ರ ರಾಜ್ಯ ಸರ್ಕಾರ ವಿಫಲವಾಯಿತು, ಕೇಂದ್ರ ಸರ್ಕಾರದ ಅವರ ನಿಮ್ಗೇನು ಅನಿಸ್ತದೆ? ರಾಜ್ಯ ಸರ್ಕಾರ ಬರ ಘೋಷಣೆ ನಮಗೆ ಕೇಂದ್ರ ಸರ್ಕಾರ ಸಾಧ್ಯನಾ? ಸಾಧ್ಯವಲ್ಲ. ನನ್ನ ಪ್ರಕಾರ ಎರಡೂ ರೀತಿಯಲ್ಲೂ ಕೂಡ ಆಡಳಿತ ಮತ್ತು ವಿರೋಧ ಪಕ್ಷ ಎರಡೂ ನಮಗೀಗ ಸರಿಯಾದ ರೀತಿಯಲ್ಲಿ ಕೌಂಟು ಮಾಡ್ತಾ ಇಲ್ಲ. ವಿರೋಧ ಪಕ್ಷ ನೀವು ಸರಿ ಮಾಡಿಬೇಕಲ್ಲ. ನಾವು ಅದಕ್ಕೆ ಕೇಳ್ತಿರೋದು ಕಾಂಗ್ರೆಸ್ ಬಂದರೆ ಸ್ವಲ್ಪ ನಾವಿದ್ದಾಗ ಸ್ಟ್ರೈಕ್ಗಳು ಜಾಸ್ತಿ. ಮಹೇಶ್ ಅವರು ಕಾಂಗ್ರೆಸ್ ಬಂದರೆ ನಾವು ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷ ಸುಟ್ಟೋಗೋದಾಯಿತು ಹೋಗ್ತೀವಿ. ಅವರು ಕೇಂದ್ರದಲ್ಲೂ ಸುಟ್ಟೋಗೋದೇ, ರಾಜ್ಯದಲ್ಲಿ ಈಗ ನಾವು ಕಳ್ಳ, ನಾವು ಕಳ್ಳರ ಹಾಕಾಗ್ತದ. ಅದಕ್ಕೆ ನೀವು ಮಾಡಿ ನಮ್ಮದು ಸಲಹೆ ಸರ್, ರೈತರಿಗೆ ₹50,000 ಘೋಷಣೆ ಮಾಡ್ತಕ್ಕಂಥದ್ದು ಈಗ ಸರ್ಕಾರ ಮಂತ್ರಿಗಳೇ, ಮುಖ್ಯಮಂತ್ರಿ ಎಂದರೆ ಬೆಳೆ ಆಗ್ತದೆ, ಸಮಸ್ಯೆ ಇದೆ, ಪ್ರಧಾನಮಂತ್ರಿಗಳೇ ಇದ್ದಾರೆ. ಅದಕ್ಕೆ ನೀವು ಈಗ ಪೂರ್ವಕವಾಗಿ ಮುಂದೆ ಕಳೀತಕ್ಕಂಥ ಕೆಲಸ ಆಗ್ಬೋದು, ಹೋರಾಟದಲ್ಲಿ ಆಗ್ಬೋದು, ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡಿ ರೈತರಿಗೆ ಪರಿಹಾರ ಕೊಟ್ಟು ನೀವು ಯಾವುದೋ ಧರ್ಮದ ಜಾತಿ ವಿಚಾರ ಮಾತಾಡಿದ್ರೆ ನಮಗೆ ಸಮಸ್ಯೆ ಇದೆ. ಹೊಟ್ಟೆಗೆ ಅನ್ನ ಬರೋದು ಏನು ಹೇಳಿ ನಾವು ಕಳ್ಳರ ಹಾಕಾಗ್ತದ. ಅದಕ್ಕೆ ನೀವು ಮಾಡಿ ಸಲಹೆ ಸರ್, ರೈತರಿಗೆ ₹50,000 ಘೋಷಣೆ ಮಾಡ್ತಕ್ಕಂಥದ್ದು ಈಗ ಸರ್ಕಾರ ಮಂತ್ರಿಗಳೇ, ಮುಖ್ಯಮಂತ್ರಿ ಇದ್ದಾರೆ ಅಂತ ಬೆಳೆ ಆಗ್ತದೆ, ಸಮಸ್ಯೆ ಇದೆ, ಪ್ರಧಾನಮಂತ್ರಿಗಳೇ ಇದ್ದಾರೆ. ಅದಕ್ಕೆ ನೀವು ಈಗ ಪೂರ್ವಕವಾಗಿ ಮುಂದೆ ಕಳೀತಕ್ಕಂಥ ಕೆಲಸ ಆಗ್ಬೋದು, ಈಗ ಹೋರಾಟದಲ್ಲಿ ಆಗ್ಬೋದು, ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡಿ ರೈತರಿಗೆ ಪರಿಹಾರ ಕೊಡ್ತೀವಿ. ನೀವು ಯಾವುದೋ ಧರ್ಮ ಜಾತಿ ವಿಚಾರ ಮಾತಾಡಿದ್ರೆ ನಮಗೆ ಸಮಸ್ಯೆ ಬಗ್ಗೆ ಹೊಟ್ಟೆಗೆ ಅನ್ನ ಬರೋದು ಹೇಳಿದ್ರೆ ಅದಷ್ಟು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಒಂದು ನಿಮಿಷ ಈಗ ಒಂದು ಕೈಯಿಂದ ಚಪ್ಪಾಳೆ ಆಗ್ತದೆ. ನಾವು ನಿಮ್ಗೆ ಗೊತ್ತಿದೆ ಸರ್. ಒಂದು ನಿಮಿಷ ಅಸೆಂಬ್ಲಿಯಲ್ಲಿ ಹೂವು ಅಂತ ಕೂಗಾಡ್ಬಿಟ್ರೆ ಆಗೋದಂಥ ಕೆಲಸ. ಇಲ್ಲಿ ಬೆಂಕಿ ಹಚ್ಚಬೇಕು ಅಂದರೆ ಬೆಂಕಿ ಹಚ್ಚಬೇಕು ಅಂದರೆ ಇಲ್ಲಿ ಜನ ಎದ್ದೇಳ್ಬೇಕು, ರೈತರು ಎದ್ದೇಳ್ಬೇಕು. ಹಂಗನ್ಬಿಟ್ಟು ಬೆಂಕಿ ಹಂಚಲಿ ಅಂತಂದ್ರೆ ಅದನ್ನು ಜನ ಎದ್ದೇಳ್ಬೇಕು. ಜನ ಎದ್ದು ಆಗ್ತಾ ಇದೆಯಪ್ಪ ಅಂದರೆ ನಾವು ಅಸೆಂಬ್ಲಿಯಲ್ಲಿ ಕೊಟ್ಟಿದ್ರೆ ಗ್ಯಾರಂಟಿ ಅಷ್ಟು ಎಫೆಕ್ಟ್ ಆಗಲ್ಲ. ನಮ್ಗೆ ಎರಡೂ ಕಡೆ ನಮಗೆ ಚಾಮರಾಜನಗರ ಜೋರಾಗಿ ಮಾಡ್ತೀವಿ ಈ ಸರಿ ಅದು ಮುಂದಕ್ಕೆ ಬರೋದು ಯಾವ ನಾವು ಮಾಡ್ತೀವಿ. ನೀವು ಅಷ್ಟು ಸ್ವಲ್ಪ ಹೋರಾಟಗಳೆಲ್ಲ ಮಾಡಿ. ನಾವು ಈಗ ಚೀರ ಮಾಡಿದ್ವಿ, ಹೋರಾಟ ಪಾದಯಾತ್ರೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಕೆರೆ ಕಟ್ಟೆಗಳು ಬೆಂಗಳೂರು ಕೊಟ್ಟು ಭಾಳಷ್ಟು ಸಾಕಷ್ಟು ಸಮಸ್ಯೆಯಾಗಿ ಸರ್ ಕೇಳಿದ್ರು ನಿಮ್ಮ ಸರ್ಕಾರ ಇದ್ದಾಗೆಲ್ಲ ಕೆರೆಗಳಿಗೆ ನೀರು ಬಿಟ್ಟು ಬಂದಾಗ ಬಿಟ್ಟಿಲ್ಲ 2 ವರ್ಷ ಅಂತ ಹೇಳಿದ್ರು. ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಒಟ್ಟಾರೆ ಸಹ ನೀವು ಲೋಕಸಭಾ ಸದಸ್ಯರು ಕೂಡ ಆಕ್ಟಿವ್ ಆಗುತ್ತೆ. ಈಗ ಏನಾಗ್ತದೆ, ಒಂದು ವಿಚಾರದಲ್ಲಿ ಇಲ್ಲಿಂದ ಬಿಡಿ ರಾಜ್ಯದಲ್ಲಿ 20 ಕೆಜಿ ಕಲ್ಪಂಗವಾಗಿರೋದು ಹೊರಗಡೆ ಹೋಗ್ತಕ್ಕಂಥದ್ದೇ ಆಗ್ತಾ ಇಲ್ಲ. ಈಗ ಬರ ಇದೆ ರಾಜ್ಯದಲ್ಲಿ, ಒಂದು ಕಡೆ ಪ್ರವಾಹ ಇದೆ, ಒಂದು ಕಡೆ ಬರ ಇದೆ. ಪ್ರವಾಹ ಇರೋ ಕಡೆ ಏನು ಕೊಡಬೇಕು, ಬರ ಇರೋ ಕಡೆ ಏನು ಕೊಡಬೇಕು, ಈಗ ನಿಯೋಗ ಮಾಡಿದರೆ ನಿಯೋಗ ಭೇಟಿ ಮಾಡಿ ರೈತರನ್ನ
ಭೇಟಿ ಮಾಡ್ತಕ್ಕಂಥದ್ದು ಆಗಬೇಕು. ಅಲ್ಲಿ ಜೊತೆಗೆ ರಾಜ್ಯ ಸರ್ಕಾರ ಕೊಡಲಿಲ್ಲ ಅದು ಕೇಂದ್ರ ಸರ್ಕಾರರು ಒತ್ತಾಯ ಮಾಡಿ ತರಿಸ್ಬೇಕು ಅಂತ ನಮ್ಮ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಪ್ರೊಸೀಜರ್ ಏನು ಅನ್ನೋದು ನೀವು ಗೊತ್ತಲ್ಲ ಗೊತ್ತು ನಿಮಗೂ ಎಲ್ಲರಿಗೂ ನೀವೇನೇನು ಪ್ರಶ್ನೆ ಕೇಳಿದಿರಿ ನಾನು ಹೋಸರಿ ಕೇಂದ್ರದ ಬರೋದಕ್ಕೆ ಮುಂಚೆನೇ ನಾನೇ ಎಲ್ಲ ಬಿಡುಗಡೆ ಮಾಡಿದ್ದೆ. ಸ್ವಲ್ಪ ದಮ್ ಕಡಿಮೆ ಇದು ಏನೋ ಅಧಿವೇಶನದ ಒಂದು ವಾರ ಮುಂಚೆ ಆಗಲಿ ಅಧಿವೇಶನ ಸಂದರ್ಭ ಸ್ವಲ್ಪ ದಮ್ ಕಟ್ಟಿದ್ರೆ ನಾವು ಅಲ್ಲಿ ಪೂರ್ತಿ ಅಧಿವೇಶನ ನಡೆಯೋಕ್ಕೆ ಬಿಡಲ್ಲ. ಸರಿನಾ?